ಸ್ಟೆರಾಯ್ಡ್ಸ್ ಇರೋ ಮೊಟ್ಟೆಗಳು, ಹಾಲು ಇದೆಲ್ಲ ಕುಡಿಯೋದ್ರಿಂದ ಆ ಒಳ್ಳೆ ಮಾಡುವ ಸೂಕ್ಷ್ಮ ಜೀವಿಗಳು ಸಾಯಕ್ಕೆ ಶುರುವಾಗಿದೆ. ಅಕ್ಕಿ, ಗೋಧಿ, ಸಕ್ಕರೆ ನಿಮಗೆ ಶತ್ರುಗಳು. ಕ್ಯಾನ್ಸರ್ ಬರೋದಕ್ಕೂ ಒಂದು 5% ಕಾರಣ ರೆಫ್ರಿಜರೇಟೆಡ್ ಫುಡ್. ರೋಗ ತರಿಸ್ಕೊಂಡು ಆಸ್ಪತ್ರೆ ಸುತ್ತಾಡಬೇಡಿ. ಒಂದು 10 ನಿಮಿಷ 20 ನಿಮಿಷ ಸಮಾಧಾನವಾಗಿ ಅಡುಗೆ ಮಾಡಿಕೊಂಡು ತಿನ್ನಿರಿ. ಹೆಂಗಸರು ಸಾಮೆ ಹಾಲು ಕುಡಿದ್ರೆ ತುಂಬ ಒಳ್ಳೆಯದು. ಸರ್, ಇವತ್ತು ಈ ಎಸಿಡಿಟಿ, ಗ್ಯಾಸ್ ಟ್ರಬಲ್ ಏನಿದೆ, ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಯಾವ ಆಹಾರ ಅವಾಯ್ಡ್ ಮಾಡಬೇಕು, ಯಾವ ಆಹಾರ ತಗೋಬೇಕು, ಯಾವುದನ್ನ ನಾವು ಜಾಸ್ತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗೊಂದಲ ಇದೆ ಇವತ್ತು. ಏನ್ ಹೇಳ್ತೀರಾ ಸರ್ ಎಸಿಡಿಟಿಗೆ? ಮೂಲಭೂತವಾಗಿ ಅಸಿಡಿಟಿ ಅಂದರೆ ಏನು? ನಮ್ಮ ಕರಳಿನಲ್ಲಿ ಸೆಲಿಯಕ್ ರೀಜನ್ ಅಂತ ಇರುತ್ತೆ. ಅಂದರೆ ಪೌಷ್ಟಿಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಆ ಮೇಲ್ಪದರದಲ್ಲಿದ್ದ ಜೀವಕೋಶಗಳನ್ನೇ ಎಪಿಥೀಲಿಯಲ್ ಸೆಲ್ಸ್ ಅಂತಾರೆ. ಅದು 2 ದಿವಸ 3 ದಿವಸಕ್ಕೊಂದು ಉದುರೋಗ್ತಾ ಇರ್ತವೆ. ಅದು ಹೊಸದೇ ರೆಡಿ ಮಾಡ್ತಾ ಇರ್ತವೆ. ಆ ರೆಡಿ ಆಗೋದಕ್ಕೆ ಬೇಕಾಗಿದ್ದ ಸೂಕ್ಷ್ಮ ಜೀವಿಗಳ ಸಮುದಾಯ ಕಳೆದ 40-50 ವರ್ಷದಲ್ಲಿ ನಾವು ಈ ಬಿಳಿ ಅಕ್ಕಿ, ಗೋಧಿ, ಸಕ್ಕರೆ, ಸ್ಟೆರಾಯ್ಡ್ಸ್ ಇರೋ ಮೊಟ್ಟೆಗಳು, ಹಾಲು ಇದೆಲ್ಲ ಕುಡಿಯೋದ್ರಿಂದ ಆ ಒಳ್ಳೆ ಮಾಡುವ ಸೂಕ್ಷ್ಮ ಜೀವಿಗಳು ಸಾಯಕ್ಕೆ ಶುರುವಾಗಿದೆ. ಅಂದರೆ ಆ ಉದುರ್ತಾ ಇರೋ ಎಪಿಥೀಲಿಯಲ್ ಸೆಲ್ಸನ್ನು ಮತ್ತೆ ಪುನರ್ನಿರ್ಮಾಣ ಮಾಡೋದರಲ್ಲಿ ಕುಂಠಿತ ಆಗಿ ಅಲ್ಸರ್ಸು. ಅದಾದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಗುತ್ತೆ, ಹೊಟ್ಟೆ ಉರಿಯೋದು ಶುರುವಾಗುತ್ತೆ. ಆ ಗ್ಯಾಸ್ ಕೆಳಗಡೆ ಹೋಗೋಕ್ಕೆ ಎಲ್ಲ ಸ್ನಾಯುಗಳು ಸಹಕಾರ ಕೊಡದೆ ಮೇಲಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಆವಾಗ ತೇಗು ಶುರುವಾಗುತ್ತೆ. ಅದಾದಮೇಲೆ ಏನಾಗುತ್ತೆ, ಉರಿಯೋದು ಶುರುವಾಗುತ್ತೆ. ಯಾಕಂದರೆ ಆ ಗ್ಯಾಸ್ಗಳಲ್ಲಿ ಇರುವ ಕೆಲವು ಅಂಶಗಳು ಆ ಎಪಿಥೀಲಿಯಲ್ ಸೆಲ್ಸ್ ಇರೋದಿಲ್ವಲ್ಲ, ಅದ್ರ ಪುನರ್ನಿರ್ಮಾಣ ಆಗ್ತಾ ಇಲ್ಲ. ನೀರು ಕುಡಿದ್ರೂ ಉರಿಯಾಗೋಕ್ಕೆ ಶುರುವಾಗುತ್ತೆ. ಇನ್ನೂ ನೀವು ಕೇಳಿದ್ದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರ್ಸು. ಇನ್ನೂ 4 ಹೆಜ್ಜೆ ಮುಂದಕ್ಕೆ ಹೋಗಿ IBS, ಕ್ರಾನ್ಸ್, ಆಮೇಲೆ ಫಿಶರ್ಸು, ಇವೆಲ್ಲ ಗೊಂದಲಗಳು ಇವೆ. ಇದಕ್ಕೆಲ್ಲದಕ್ಕೂ ರಾಮಬಾಣ ಆ ಎಪಿಥೀಲಿಯಲ್ ಸೆಲ್ಸನ್ನು ಮತ್ತೆ ಪುನರ್ನಿರ್ಮಾಣ ಮಾಡೋ ಅಂಥ ಒಂದು ವ್ಯವಸ್ಥೆಯನ್ನು ನಾವು ಮತ್ತೆ ತಗೊಂಡು ಬಂದು ಮಾಡಬೇಕು ಅಂದರೆ ಅಂಬಲಿ ಕುಡಿಯಬೇಕು. ಅಂಬಲಿಗೆ ಸಿರಿಧಾನ್ಯಗಳೇ ಅದ್ಭುತವಾದ ಪ್ರಿಬಯೋಟಿಕ್ ಅಂತಾರೆ. ಆ ನಾರಿನ ಅಂಶದ ಮೇಲೇನೆ ಈ ಸೂಕ್ಷ್ಮಜೀವಿಗಳ ಆವಾಹನ ಆಗುತ್ತೆ. ಅಂದರೆ ನೀವು ತಿನ್ನಬಾರದ್ದೇನು? ಅಕ್ಕಿ, ಗೋಧಿ, ಸಕ್ಕರೆ ನಿಮಗೆ ಶತ್ರುಗಳು. ತಿನ್ನೋದ್ರಿಂದ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಸಕ್ಕರೆ ಅಂಶ ಹೆಚ್ಚಾದರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ. ಅಂದರೆ ನಿಮಗೆ ಆ ಎಪಿಥೀಲಿಯಲ್ ಸೆಲ್ಸನ್ನು, ಉದುರ್ತಾ ಇರೋ ಎಪಿಥೀಲಿಯಲ್ ಸೆಲ್ಸ್ ಪುನರ್ವ್ಯವಸ್ಥೆ ಮಾಡಬೇಕು ಅಂದರೆ ಈ ಸೂಕ್ಷ್ಮ ಜೀವಿಗಳು ಬೇಕು. ಅಂದರೆ ಅಂಬಲಿಯನ್ನು ಊಟ ಮಾಡೋ ಮುಂಚೆ 3 ದಿವಸ ಕೊರಲೆ, 3 ದಿವಸ ನವಣೆ, 3 ದಿವಸ ಸಾಮೆ, ಈ ಥರ ಬದಲಾವಣೆ ಮಾಡಿ ಅಂಬಲಿ ಕುಡಿದು ಊಟ ಮಾಡೋಕ್ಕೆ ಶುರು ಮಾಡಿರಿ. 6 ವಾರದಿಂದ 6 ತಿಂಗಳಲ್ಲಿ ಈ ಕಾಯಿಲೆಗಳೆಲ್ಲ ಪೂರ್ತಿ ಮರೆತು ಹೋಗ್ತೀರ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಏನು ಅಂತ ಗೊತ್ತಾಗಲ್ಲ. ಅಷ್ಟು ಆರಾಮಾಗಿ ಜೀವನ ಮಾಡಬೇಕು. ಸರ್, ಈಗ ಪ್ರೆಷರ್ ಕುಕ್ಕರಲ್ಲಿ ಅನ್ನ ಮಾಡೋದು ಒಳ್ಳೇದಲ್ಲ ಅಂತ ನೀವು ಹೇಳಿದ್ದೀರಾ ಹಿಂದಿನ ಎಪಿಸೋಡಲ್ಲಿ. ಹಾಗಾಗಿ ಈಗ ಬಹಳ ಜನರು ಪ್ರಶ್ನೆ ಏನು ಅಂತಂದ್ರೆ, ನಾವು ಯಾವ ಪಾತ್ರೆಯಲ್ಲಿ ಅಡುಗೆ ಅಂದ್ರೆ ಯಾವ ಪಾತ್ರೆಯಲ್ಲಿ ನಾವು ಅನ್ನವನ್ನ ಬೇಯಿಸಬೇಕು, ಯಾವ ರೀತಿ ಅದನ್ನ ಮಾಡಬೇಕು, ವಿಧಾನ ಹೇಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಮಿಲ್ಲೆಟ್ ಮ್ಯಾಜಿಕ್ ಡಾಕ್ಟರ್ ಸರ್ಲಾ ಅಂತ ಒಂದು ವಿಡಿಯೋ ಹಾಕಿದ್ದೀವಿ. ಸಿರಿಧಾನ್ಯಗಳನ್ನು ಪ್ರಾಚೀನ ಪೂರ್ವ ಪರಂಪರೆಯಲ್ಲಿ ಹೆಂಗೆ ಅಡುಗೆ ಮಾಡೋದು ಅಂತ. ಒಂದು ಬುಟ್ಟಿ ತಗೊಳ್ರಿ, ಬಿದಿರು ಬುಟ್ಟಿ. ನೀವು ನೆನೆಸಿದ್ದ ಧಾನ್ಯವನ್ನು ಬಿದಿರು ಬುಟ್ಟೆಯಲ್ಲಿ ಹಾಕಿ ಆ ನೀರು ಸಮೇತ ಹಿಂದೆ ಮಡಿಕೆಯಲ್ಲಿ ಹೋಗುತ್ತೆ. ಮಡಿಕೆಯನ್ನು ಮಣ್ಣಿನ ಮಡಿಕೆಯಲ್ಲಿ ಮಾಡ್ಕೋಬೋದು, ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೋಬೋದು. ನಿಮಗೆ ಮಣ್ಣಿನ ಮಡಿಕೆ ಅಷ್ಟು ಬೇಗ ಜನರು ಬದಲಾವಣೆ ಆಗೋದಿಲ್ಲ. ಬಟ್ ಸ್ಟೀಲ್ ಪಾತ್ರೆಯಲ್ಲಿ ಸ್ಟ್ರೈನರ್ಸ್ ಅಂತ ಬರ್ತಾರೆ, ಅದನ್ನು ಇಟ್ಟು ಹೀಟ್ ಮಾಡಿರಿ. ಹಬೆ ಹೊಡೆಯುತ್ತೆ. ಮೇಲೆ ಮುಚ್ಚಳ ಹಾಕಿ ಹಬೆಯಲ್ಲಿ ಒಂದು 20-25 ನಿಮಿಷ ಬೇಯಿಸಿದ ಮೇಲೆ ಅದನ್ನು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಉಳಿಯುತ್ತೆ. ಸಣ್ಣ ಉರಿಯಲ್ಲಿ, ಸಿಮ್ ಅಂತ ಏನು ಹೇಳ್ತೀರ, ಒಂದು 10-15 ನಿಮಿಷ ಬೇಯಿಸಿದ್ರೆ ಅನ್ನ ಅದ್ಭುತವಾಗಿ ತಯಾರಾಗುತ್ತೆ. ಕೆಲವರು ಸ್ವಲ್ಪ ದೇಸಿ ತುಪ್ಪ ಹಾಕ್ಕೋತಾರೆ, ಕೆಲವರು ಹುಚ್ಚೆಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ತಾರೆ. ನೀವು ಕೇರಳದವರು ಆದರೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ರಿ. ನಾರ್ತಲ್ಲಿ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಬಳಸ್ತಾರೆ. ಒಂದು ಚಮಚ 2 ಚಮಚ ಎಣ್ಣೆ ಹಾಕಿದ್ರೆ ಉದುರಾಗಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲರೂ
ಇನ್ಸ್ಟಂಟು ಕುಕ್ಕರಲ್ಲಿ ಹಾಕಿದ್ರೆ ಅದೇ ಆಗುತ್ತೆ ಅಂದ್ಕೊಂಡಿದ್ದಾರೆ. ಬಟ್ ಕುಕ್ಕರಲ್ಲಿ ಮಾಡಬೇಕಂದ್ರೂ 30-40 ನಿಮಿಷ ಹಾಗೇ ಆಗುತ್ತೆ. ಸೊ ಸ್ವಲ್ಪ ಗಮನ ಇಟ್ಟು ಮನಸ್ಸು ಮಾಡಿ ಈ ಥರ ಮಾಡ್ಕೊಳ್ರಿ. ಪೌಷ್ಟಿಕಾಂಶಗಳು ಹಂಗೆ ಉಳಿತವೆ, ಯಾವ ತೊಂದರೆನೂ ಇರೋದಿಲ್ಲ. ಯಾಕಂದರೆ ನೀವು ಸ್ಟೀಮ್ ಮಾಡೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಬಿಲ್ಡಪ್ ಆಗಲ್ಲ. ನೀವು ಕುಕ್ಕರ್ಗೆ ಅದು ವೆಯ್ಟ್ ಹಾಕ್ಬಿಟ್ರೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಈ ಸ್ಟ್ರೈನರಲ್ಲಿ ಓಪನ್ ಆಗಿ ಇಡ್ಲಿ ಮಾಡ್ತಿರೋದು ಆ ಥರ ಸ್ಟಿಂಗ್ ಮಾಡ್ಕೊ. ಸರ್, ಈಗ ಎಲ್ಲರೂ ಕೂಡ ಈ ಬ್ಯುಸಿ ಲೈಫಲ್ಲಿ ರೆಫ್ರಿಜರೇಟರ್ ಅಲ್ಲಿ ನಾವು ಚಟ್ನಿಗಳನ್ನ ಇಡೋದಾಗಿರ್ಬೋದು, ಗೊಜ್ಜು ಮಾಡ್ಕೊಂಡಿರ್ತೀವಿ, ಮತ್ತೊಂದು ಇಟ್ಟಿರ್ತೀವಿ. ಅಂದ್ರೆ ನಮಗೆ ಇನ್ಸ್ಟೆಂಟ್ ಆಗಿ 5-10 ನಿಮಿಷದಲ್ಲಿ ನಾವು ಅನ್ನ ಮಾಡ್ಕೊಂಡು ಅದಕ್ಕೆ ಕಲ್ಸ್ಕೊಂಡು ತಿಂದು ಬೇಗ ನಾವು ಆಫೀಸ್ಗೆ ಹೋಗುವಂತ ಧಾವಂತದಲ್ಲಿ ಇವತ್ತು ಎಲ್ಲರೂ ಕೂಡ ಇದ್ದಾರೆ, ಸಿಟಿಗಳಲ್ಲಾಗಿರ್ಬೋದು, ಬೇರೆ ಪ್ರದೇಶದಲ್ಲಾಗಿರ್ಬೋದು. ಈ ರೆಫ್ರಿಜರೇಟೆಡ್ ಆಹಾರ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಡೇಂಜರಸ್ ಇದು? ಇದನ್ನ ನಾವು ಡೇಂಜರಸ್ ಅಲ್ಲಮ್ಮ, ಕ್ಯಾನ್ಸರ್ ಬರೋದಕ್ಕೂ ಒಂದು 5% ಕಾರಣ ರೆಫ್ರಿಜರೇಟೆಡ್ ಫುಡ್. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಮೈಕ್ರೋಬ್ಸ್ ದಟ್ ಕೆನ್ ಗ್ರೋ ಈವನ್ ಅಟ್ ದಟ್ ಟೆಂಪರೇಚರ್. ಅವು ನಮ್ಮ ದೇಹಕ್ಕೆ ಬಂದಾಗ ಅದರ ಆ್ಯಕ್ಟಿವಿಟಿ ತುಂಬ ಮೋಸ ಆಗುತ್ತೆ. ಆ್ಯಂಡ್ ಲಾಟ್ ಆಫ್ ಇನ್ಫೆಕ್ಷನ್ಸ್. ಮತ್ತು ಇನ್ನೊಂದು ಮೂಲಭೂತವಾದ ಅಂಶ ಏನಂದರೆ, ಜನ ಅಂದ್ಕೊಂಡಿದ್ದಾರೆ ಅಲ್ಲಿದ್ದರೆ ಕೆಟ್ಟಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ನೋಡೋದಕ್ಕೆ ಕೆಟ್ಟಿರಲ್ಲ, ಬಟ್ ತುಂಬ ಬದಲಾವಣೆಗಳಾಗಿರ್ತವೆ ಅದರಲ್ಲಿ. ಸೊ ಅಬ್ಬಬ್ಬಾ ಅಂದರೆ 24 ಗಂಟೆ ಇಟ್ಕೋಬೋದು ನೀವು. ಅದನ್ನು ಮಾಡಬಾರ್ದು. ಗಟ್ ನಾನು ಕೇಳಿದ್ರೆ ಫ್ರಿಜ್ಜೇ ತರ್ಕೋಬೇಡಿ, ಇಷ್ಟು ಬಿಸಾಕಿ. ಓಕೆ, ಆಧುನಿಕ ಯುಗ. ಈಗ ಅಮೆರಿಕಾದಲ್ಲಿ ನೀವು ಹೋದರೆ ಜನ ರೆಫ್ರಿಜಿರೇಟರ್ ಅಲ್ಲ, ಒಂದು ಫ್ರಿಡ್ಜೇ ತೊಗೊಂಡ್ಬಿಡ್ತಾರೆ. -10 ಡಿಗ್ರೀಸ್ ಇರೋದು ಒಂದು ಬಾಕ್ಸ್ ಥರ. ಇವತ್ತು ಬೆಂಡಿ ಮಸಾಲ ಮಾಡು ಅಲ್ಲಿ ಇಟ್ಬಿಡ್ತಾರೆ. 10 ದಿವಸ ನೀವು ಹೇಳ್ದಂಗೆ ಒಂದು ಚಮಚ ತಗೊಳ್ಳೋದು, ಆ ಬೆಂಡಿನೂ ಫ್ರಿಡ್ಜಲ್ಲಿ ಇರೋದು ಫ್ರೋಝನ್ ತರಕಾರಿ ತಂದು ಮಿಕ್ಸ್ ಮಾಡಿ ತಿಂತಾ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ನಾಟ್ ಅ ರೈಟ್ ಪ್ರಾಕ್ಟೀಸ್ ಅಟ್ ಆಲ್ ಅಕಾರ್ಡಿಂಗ್ ಟು ಮಿ. ಡೋಂಟ್ ಡೂ ದ್ಯಾಟ್. ಮ್ಯಾಕ್ಸಿಮಮ್ ಅಂದರೆ ಜಸ್ಟ್ ಇನ್ನು ಎಲ್ಲರೂ ಫ್ರಿಡ್ಜ್ ಬಿಸಾಕಲ್ಲ ಅಂತ ಹೇಳಿ ಒಂದು ದಿವ್ಸಕ್ಕೆ ಬೇಕಾಗೋದನ್ನು ಮಾಡ್ಕೊಳ್ರಿ. ಈಗ ನಿಮಗೆ ಟೈಮ್ ಇಲ್ಲ ಅಂದರೆ ನಿಮಗೆ ಕರ್ಮ ಅದು. ರೋಗ ತರಿಸ್ಕೊಂಡು ಆಸ್ಪತ್ರೆ ಸುತ್ತಾಡಬೇಡಿ. ಆ ಒಂದು 10 ನಿಮಿಷ 20 ನಿಮಿಷ ಸಮಾಧಾನವಾಗಿ ಅಡುಗೆ ಮಾಡಿಕೊಂಡು ತಿನ್ನಿರಿ. ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಓಕೆ, ಸೊ ಫಸ್ಟ್ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಟೈಮನ್ನು ನಿಧಾನವಾಗಿ ಅಡುಗೆ ಮಾಡಿಕೊಂಡು ಖುಷಿಯಾಗಿ ತಿನ್ನಿ. ತಾಜಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದೇ ನಿಜವಾದ ಸಲಹೆ. ಮಧ್ಯದಲ್ಲಿ ನಿನಗಿದು ಅದು ಅಂತ ಏನೋ ಹೇಳಿದೆ, ನಾನು ಬೇರೆ ಸಮಾಧಾನ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅಡುಗೆ ಮನೆ ನಮ್ಮ ಆರೋಗ್ಯದ ದೇವಾಲಯ. ಸೊ ಅದನ್ನು ದೇವಾಲಯ ಥರನೇ ಭಕ್ತಿಯಿಂದ ಟೈಮು ಸ್ಪೆಂಡ್ ಮಾಡಿ. ಸರ್, ಬಾಣಂತಿಯರಿಗೆ ಸಜ್ಜೆ ಹಾಲು ತುಂಬಾ ಒಳ್ಳೇದು ಅಂತ ಹೇಳಿದ್ರಿ ಸರ್. ನೀವು ಯಾವ ರೀತಿ ಸಜ್ಜೆ ಹಾಲನ್ನ ಮಾಡ್ಕೋಬಹುದು? ಒಂದು 50 ಗ್ರಾಮ್ ಒಬ್ಬರಿಗೆ ನಾನು ಹೇಳ್ತಾ ಇರೋದು. ಈ ಮನೆಯಲ್ಲಿ ಎಲ್ಲರೂ ಕುಡಿಬೋದು, ತುಂಬ ಒಳ್ಳೆಯದದು. 50 ಗ್ರಾಮ್ ನೆನೆಸ್ರಿ. ಎಷ್ಟು ನೀರಲ್ಲಿ? 1/4 ಲೀಟರ್ ನೀರಲ್ಲಿ ನೆನೆಸಿರಿ. ತೊಳೆದು ಫಸ್ಟು ಹಾಕ್ಬಿಡಿ, ನೀರು ಬಿಸಾಕಿ, ಮತ್ತೆ ನೆನೆಸ್ರಿ. 3-4 ಗಂಟೆ ಮಿನಿಮಮ್ ನೆನೆಸ್ಬೇಕು. ಓವರ್ನೈಟ್ ನೆನೆಸಿದ್ರೂ ಅಡ್ಡಿ ಇಲ್ಲ. ನೀವು ಜಾಸ್ತಿ ಹೊತ್ತು ನೆನೆಸಿದ್ರೆ ಅದು ಚೆನ್ನಾಗಿರೋದಿಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 8 to 10 hours ನೆನೆಸ್ಬೇಕು. ನೆನೆಸಿದ ಮೇಲೆ ನೀವು ಒಂದು ಸತಿ ವಾಸನೆ ನೋಡ್ರಿ, ಆ ನೀರು ಸರಿಯಾಗಿಲ್ಲ ಅಂದರೆ ಬಿಸಾಕಿ ಮತ್ತೆ ಹೊಸ ನೀರು ಹಾಕ್ಕೊಳ್ಳಿ. 1/4 ಲೀಟರ್ ನೀರು ಚೆನ್ನಾಗಿದೆ, 3-4 ಗಂಟೆ ನೀರಿದ್ರೆ ಆ ನೀರಲ್ಲೇ ಗ್ರೈಂಡ್ ಮಾಡ್ಬೋದು. ಮಿಕ್ಸಿಯಲ್ಲಿ ಅಥವಾ ಕೊರಲಲ್ಲಿ ರುಬ್ಬಿಕೊಳ್ಳ್ರಿ. ಒಂದು 10 ನಿಮಿಷ ರುಬ್ಬಿದ್ರೆ ಆಮೇಲೆ ಖಾದಿ ಬಟ್ಟೆಗೆ ಹಾಕಿ ಹಿರೀರಿ, ಚೆನ್ನಾಗಿ ಹೀರ್ಕೊಳ್ಳಿ. ಹತ್ರ ನಿಮಗೆ 200 ml 250 ml ಬರುತ್ತೆ. ಅದಕ್ಕೆ ಮತ್ತೆ ಒಂದು ಅರ್ಧ ಲೀಟರ್ ನೀರು ಹಾಕಿ. ಮಕ್ಕಳಿಗೆ ಮಾಡಬೇಕು ಅಂದರೆ ಚೆನ್ನಾಗಿ ಬಿಸಿ ಮಾಡಿ ತಣ್ಣಗೆ ಮಾಡಿರೋ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದನ್ನು ಬಿಸಿ ಮಾಡಿರಿ. ಹಾಲು ತಗೊಂಡ್ಮೇಲೆ ಬಿಸಿ ಮಾಡಿ. ಹಾಂ, ಅಂದರೆ ತಿಳಿ ಆದಮೇಲೆ. ಗಟ್ಟಿ ಇದ್ದಾಗ ಮಾಡಿದ್ರೆ ಗಂಜಿ ಆಗ್ಬಿಡುತ್ತೆ. ಚೆನ್ನಾಗಿ ತಿಳಿ ಮಾಡಿರಿ. 3/4 ಲೀಟರ್ ಮಾಡ್ಕೋಬೇಕು. 50 ಗ್ರಾಮಿಗೆ 3/4 ಲೀಟರ್ ಹಾಲು ಬರುತ್ತೆ. ಅದನ್ನು ಒಂದು 200 ml ತಾಯಿಗೆ ಕೊಡಿಸ್ರಿ. ಇನ್ನು ಬೇರೆ ಮಕ್ಕಳಿದ್ರೆ ಅವ್ರಿಗೂ ಒಂದೊಂದು 100 ml ಕೊಡ್ರಿ. ತಾಟಿ ಬೆಲ್ಲ ಹಾಕ್ಕೋಬೋದು, ಬಟ್ ಸಜ್ಜೆ ಹಾಲು ಹಂಗೇ ರುಚಿಯಾಗಿರುತ್ತೆ, ಸಿಹಿಯಾಗಿರುತ್ತೆ.
ಸರ್ ಅದು ಬಿಸಿ ಎಷ್ಟೊತ್ತು ಬಿಸಿ ಮಾಡಬೇಕು? ಉಗುರು ಬೆಚ್ಚಗಾಗುತ್ತೆ ಅಷ್ಟೇ ಒಂದು 5 ನಿಮಿಷ. ಕುದಿಸ್ಬೋದು, ನೀವು ಮೊಸರು ಮಾಡ್ಕೋಬೋದು ಅದರಿಂದ. ಬಟ್ ಕುದಿಸಿದಷ್ಟು ಗಂಜಿ ಆಗಕ್ಕೆ ಶುರು ಆಗುತ್ತೆ. ನೀವು ಕೇಕ್ ಥರ ಮಾಡ್ಕೊಂಡು ಸ್ವೀಟ್ ಮಾಡ್ಕೋಬೋದು. ಬಟ್ ಹಾಲು ಕುಡಿಯೋದು ಆ ತಿಳಿ ಇರಬೇಕು. ಅದೇ ರಾಗಿನೂ ಹಂಗೆ ಮಾಡ್ಕೋಬೋದು. ಮಕ್ಕಳು ಬೆಳೀತಾ ಬೆಳೀತಾ ರಾಗಿ ಹಾಲು ಕೊಡ್ರಿ, ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ. ತುಂಬ ಅದ್ಭುತವಾದ ಹಾಲು. ಮತ್ತು ಜೋಳದ್ದು ಇನ್ನೂ ಒಂದು 5-6 ವರ್ಷ ಮಕ್ಕಳು ದೊಡ್ಡವರಾದ ಮೇಲೆ ಮಸಲ್ಸ್ ಗಟ್ಟಿಯಾಗಿ, ಸ್ನಾಯುಗಳು, ಟೆಂಡನ್ಸ್ ಆ್ಯಂಡ್ ಲಿಗಮೆಂಟ್ಸ್ ಅಂತಾರೆ, ಆ ಮಾಂಸ ಖಂಡಗಳು ಅದ್ಭುತವಾಗಿ ತಯಾರಾಗುತ್ತೆ. ಸೊ ದೇವರು ಎಲ್ಲ ಕೊಟ್ಟಿದ್ದಾರೆ, ಸಜ್ಜೆ ಹಾಲು, ರಾಗಿ ಹಾಲು, ಜೋಳದ ಹಾಲು. ನವಣೆ ಹಾಲು ಬಗ್ಗೆನೂ ನೀವು ಹೇಳಿದ್ರಿ. ನವಣೆ ಹಾಲು ಇನ್ನು ಅಲ್ಟಿಮೇಟ್. ಅದು ಓಕೆ, ಅಲ್ಟಿಮೇಟ್. ನವಣೆ ಹಾಲು ದೇವರು ಹಾಲು ನವಣೆ ಅಂತಲೇ ಒಂದು ತಳಿ ಕೊಟ್ಟಿದ್ದಾರೆ. ಆ ಕಂಕಿಯನ್ನು ಹಿಂಗೆ ಹೀರಿದ್ರೇ ಹಾಲು ಬರುತ್ತೆ. ಸೊ ನವಣೆ ಹಾಲು ಅಲ್ಟಿಮೇಟ್. ಅದನ್ನು ಇದೇ ವಿಧಾನ. ಅದೇ ಸೇಮ್ ಪ್ರೊಸೆಸ್. ಸಾಮೆ ಹೇಗೆ ಮಾಡ್ತೀವಿ? ಸಾಮೆ ಅಲ್ಲ, ನವಣೆ, ಸಜ್ಜೆ ಇವೆಲ್ಲ ತುಂಬ ಒಳ್ಳೆಯದು, ಎಲ್ಲರೂ ಕುಡಿಬೋದು. ಇನ್ಫ್ಯಾಕ್ಟ್ ಹೆಂಗಸರು ಸಾಮೆ ಹಾಲು ಕುಡಿದ್ರೆ ತುಂಬ ಒಳ್ಳೆಯದು. ಈ ಥರ ಮಾಡ್ಕೊಳ್ಳಿ, ಕುಡೀರಿ. ಅಟ್ಲೀಸ್ಟ್ ವಾರಕ್ಕೆ 2 ಸತಿ ಆದರೂ ಕುಡಿತಾ ಇರಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ.